ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲ ಮಕ್ಕಳಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಪರೀಕ್ಷೆನ ಬರೆದು ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದೀರಾ ಸಾಕಷ್ಟು ದಿನಗಳಿಂದ ಅಂತ ಹೇಳ್ಬೋದಾಗಿರುವಂಥದ್ದು. ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ 15 ದಿನಗಳಿರುವಂಥದ್ದಾಗಿರುತ್ತೆ. ಸೊ ಯಾಕಂದರೆ ವಿದ್ಯಾರ್ಥಿಗಳಿಗೆ ಫೆಬ್ರವರಿ 28ರಿಂದ ಮಾರ್ಚ್ ತಿಂಗಳ 17ನೇ ತಾರೀಕು ತನಕ ಎಕ್ಸಾಮ್ ಆಗಿತ್ತು. ಫ್ರೆಷರ್ಸ್ ಆಗಿರ್ಬೋದು, ರಿಪೀಟರ್ಸ್ ಆಗಿರ್ಬೋದು, ಪ್ರೈವೇಟ್ನ ಎಲ್ಲ ಅಭ್ಯರ್ಥಿಗಳು ಕೂಡ ರಿಸಲ್ಟ್ಗೆ ವೆಯ್ಟ್ ಮಾಡ್ತಿರ್ತಾರೆ. ಮೈನ್ ಆಗಿ ಇವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತೆ ಅದು ಮುಗೀತಾ ಏನು ಎತ್ತ ಸರ್, ಇವ್ಯಾಲ್ಯೂಯೇಷನ್ ಯಾವ ಥರ ಆಗ್ತಿದ್ದಾವೆ, ಸ್ಟಿಟ್ ಮಾಡ್ತಾರಾ, ಈಸಿಯಾಗಿ ಮಾಡ್ತಿದ್ದಾರೆ ಅಂದರೆ ಸುಲಭವಾಗಿದೆಯಾ, ಟಫ್ ಆಗಿ ಮಾಡ್ತಿದ್ದಾರೆ ಅಂತರದಲ್ಲಿ ನಮಗೆ ಏನಾದ್ರು ಪಾಸ್ ಮಾಡ್ತಾರಾ ಅಂತಕ್ಕಂಥ ಒಂದು ಪ್ರಶ್ನೆ, ಮತ್ತು ಫುಲ್ ಮಾರ್ಕ್ಸ್ಗಳನ್ನು ಕೊಡ್ತಾರಾ ಅಂತಕ್ಕಂಥ ಹಲವಾರು ಗೊಂದಲಗಳನ್ನು ಇಟ್ಕೊಂಡಿದ್ರಿ. ಸೊ ವ್ಯಾಲ್ಯೂಯೇಷನ್ ಮುಗಿತಾ ಹಾಗೆ ಅಂತೆಲ್ಲ ಕೇಳ್ತಿಲ್ಲ, ಕಂಪ್ಲೀಟ್ ಆಗಿ ಮಾಹಿತಿ ವಿಡಿಯೋದಲ್ಲಿ ಸಿಗ್ತಾ ಇದೆ ನಿಮಗೆ ಅಂತ ಹೇಳ್ಬೋದಾಗಿರುವಂಥದ್ದು. ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಅಂತೂ ಮುಕ್ತಾಯ ಆಗಿದೆ ಬಹುತೇಕ ಅಂತಕ್ಕಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದಾಗಿರುತ್ತೆ. ಸೊ ಇದ್ರ ಇವ್ಯಾಲ್ಯೂಯೇಷನ್ ಅನ್ನ ಟಫ್ ಮಾಡಿದಾರ, ಈಸಿ ಮಾಡಿದಾರ, ಪಾಸ್ ಯಾರನ್ನ ಮಾಡಿರ್ತಾರ ಆಗಿದ್ರೆ ನಂತರದಲ್ಲಿ ಕಂಪ್ಲೀಟ್ ಮಾಹಿತಿನ ಫುಲ್ ಮಾರ್ಕ್ಸ್ ಗಳನ್ನ ಕೊಟ್ರ ಒಂದೊಂದಾಗಿ ಮಾಹಿತಿನ ನಿಮಗೆ ತಿಳ್ಕೊಂಡಿರ್ತೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಹೊಸದಾಗಿ ವಿಡಿಯೋ ನೋಡ್ತಿದೀವಿ ನಾವು ಸೆಕೆಂಡ್ ಪಿ ಯು ಸಿ ವಿಡಿಯೋಸ್ ನಿಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಂತಕ್ಕಂಥವ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದಿರುತ್ತೆ. ಫ್ರೀಯಾಗಿ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನಲ್ಲಿ ಸಿಗ್ತಾ ಇರುತ್ತೆ ನಿಮಗೆ ಕ್ವಿಕ್ ಆಗಿ, ವೇಗವಾಗಿ, ನಿಖರವಾಗಿ ಅಂತ ಹೇಳ್ತಾ ನಾನು ನಿಮ್ಮ ವೇದಮೂರ್ತಿ ಸರ್ ಅಂತ ಹೇಳ್ತಾ, ಹಾಗೆ ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಲಿಂಕ್ ಗಳನ್ನ ಕೊಟ್ಟಿರ್ತೀವಿ. ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲದರ ಲಿಂಕ್ ಗಳು ಕೂಡ ಇರ್ತವೆ. ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಆರ್ಟಿಕಲ್ ಮುಖಾಂತರದಲ್ಲಿ ಕ್ವಿಕ್ ಆಗಿ ಇನ್ಫಾರ್ಮೇಷನ್ ಅನ್ನ ವೇಗವಾಗಿ ಮಾಹಿತಿಗಳನ್ನು ನೀವು ಪಡ್ಕೊಂತ ಇರಬಹುದಾಗಿರುತ್ತೆ. ಓದೋದ್ರ ಮುಖಾಂತರದಲ್ಲಿ ಅರ್ಥ ಕೂಡ ಮಾಡ್ಕೋಬಹುದಾಗಿರುತ್ತೆ. ವಿಡಿಯೋ ನೋಡಿದ ನಂತರ ಮರಿದೇನೆ ಇವುಗಳ ಮುಖಾಂತರ ಹೆಚ್ಚುವರಿ ಮಾಹಿತಿನ ನೀವು ವಿಡಿಯೋ ನೋಡಿದ ನಂತರ ಇವುಗಳ ಮುಖಾಂತರ ಹೆಚ್ಚುವರಿ ಮಾಹಿತಿನ ಪಡ್ಕೋಬಹುದಾಗಿರುವಂತದ್ದಾಗಿರುತ್ತೆ. ಸಣ್ಣದಾಗಿ ಕ್ವಿಕ್ ಆಗಿ ಮಾಹಿತಿನ ತಿಳ್ಕೊಂಡು ಬರೋಣ. ಇದೀಗ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ಕಾರ್ಯ ಅಂತ ಏನಿತ್ತಲ್ಲ ಅದನ್ನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಅನ್ನ ಶುರು ಮಾಡಿದ್ರು ಅಂತ ಹೇಳ್ಬೋದಾಗಿರುವಂತದ್ದು. ಮಾರ್ಚ್ ತಿಂಗಳ 20ನೇ ತಾರೀಕಿನಿಂದ ಮೌಲ್ಯಮಾಪನ ಕಾರ್ಯ ಶುರು ಆಯಿತು ಅಂತ ಸದ್ಯಕ್ಕೆ ಮಾಹಿತಿಗಳೆಲ್ಲ ಇಲ್ಲಿದ್ದಾವೆ. ಬಟ್ ಮಾರ್ಚ್ 22ರಿಂದ ಅಧಿಕೃತವಾಗಿ ಮೌಲ್ಯಮಾಪನ ಕಾರ್ಯ ಎಲ್ಲ ಶುರು ಆಗಿರುವಂತದ್ದಾಗಿರುತ್ತೆ. ಪ್ರಮುಖವಾಗಿ ಇಲ್ಲಿ ಗಮನಿಸಿಕೊಳ್ಳುವಂತಂದ್ರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಮೌಲ್ಯಮಾಪನ ಕಾರ್ಯ ಅಂತಕ್ಕಂಥದ್ದು ಇರುತ್ತಲ್ಲ ಬಹುತೇಕ ಮುಕ್ತಾಯ ಆಗಿದೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿರೋದಾಗಿರುತ್ತೆ. ಏಪ್ರಿಲ್ 5ನೇ ತಾರೀಕಿನ ಗುರಿಯನ್ನು ಇಲಾಖೆಯವರು ಹೊಂದಿದ್ರು ವ್ಯಾಲ್ಯೂಯೇಷನ್ ಅಲ್ಲಿ ತನಕ ಮಾಡೋದಕ್ಕೆ. ಸೊ ವೇಗವಾಗಿ ನಿನ್ನ ಮೌಲ್ಯಮಾಪನ ಕಾರ್ಯವನ್ನು ಬೇಗನೆ ಮುಗಿಸಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿರೋದಾಗಿರುತ್ತೆ. ಸೊ ಇದೀಗ ವ್ಯಾಲ್ಯೂಯೇಷನ್ ಅನ್ನ ಮುಗಿತು ಅಂತಂದ್ರೆ ಯಾವ ರೀತಿಯಾಗಿ ಮಾಡಿದ್ದಾರೆ ಹಾಗೆ ಅಂತಕ್ಕಂಥ ಹಲವಾರು ಪ್ರಶ್ನೆಗಳು ಬರುತ್ತಲ್ಲ ಅದ್ರ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸುವಂತಂದ್ರೆ, ಸೊ ವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಆಗುತ್ತಾ, ಈಸಿ ಆಗುತ್ತಾ ಅಂತ ಏನು ಪ್ರಶ್ನೆಗಳು ಮಕ್ಕಳು ಕೇಳ್ತಿರಲ್ಲ, ಅಥವಾ ಫುಲ್ ಮಾರ್ಕ್ಸ್ ಗಳನ್ನ ಕೊಡ್ತಾರೆ, ಯಾರನ್ನೆಲ್ಲ ಪಾಸ್ ಮಾಡ್ತಾರೆ, ನಮಗೆ ಪಾಸ್ ಮಾಡ್ತಾರ ಅಂತ ಪ್ರಶ್ನೆ ಇತ್ತು ನಿಮ್ಮ ಕಡೆಯಿಂದ. ಸೊ ಒಂದೊಂದಾಗಿ ತಿಳಿಸೋದ್ರೆ ವ್ಯಾಲ್ಯೂಯೇಷನ್ ಈಸಿನ ಡಿಫಿಕಲ್ಟ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಮಾಡ್ತಾರೆ ಅಂತ ಹೇಳ್ಬೋದಾಗಿರೋದು. ಸೊ ಓಕೆ, ನಾರ್ಮಲ್ ಅಂತಂದ್ರೆ ಎಲ್ಲರೂ ಹೇಳ್ತಾರೆ ಅದನ್ನ, ನಾರ್ಮಲ್ ಅಂದ್ರೆ ಯಾವ ತರ ಅಂತ ನಿಮಗೆ ಪ್ರಶ್ನೆ ಬರುತ್ತೆ. ಯಾವುದೇ ಮಗುನ ಕೂಡ ಇವ್ಯಾಲ್ಯೂಯೇಟರ್ಗಳು ಫೇಲ್ ಮಾಡಬೇಕು ಅನ್ನೋ ನೆಸೆಸಿಟಿ ಅವ್ರಿಗೆ ಇರೋದಿಲ್ಲ, ಮತ್ತೆ ಆ ಉದ್ದೇಶದಿಂದ ಮೌಲ್ಯಮಾಪನ ಕಾರ್ಯವನ್ನು ಮಾಡೋದಿಲ್ಲ ಅವರು. ಸೊ ಇದು ನಿಮಗೆ ಕ್ಲಾರಿಫಿಕೇಶನ್ ಇರಬೇಕಿರುತ್ತೆ. ಸೊ ಯಾವುದೇ ವಿದ್ಯಾರ್ಥಿಯ ಮಾರ್ಕ್ಸ್ ಅನ್ನ ತಗೊಂಡು ಅವ್ರೇನು ಮಾಡೋ ನೆಸೆಸಿಟಿ ಇರೋದಿಲ್ಲ, ಅಥವಾ ಏನು ಅವಶ್ಯಕತೆ ಕೂಡ ಇರೋದಿಲ್ಲ ಅವರಿಗೆ. ಸೊ ಮಾರ್ಕ್ಸ್ ಕಟ್ ಮಾಡ್ಬಿಡ್ತಾರೆ, ಇವ್ಯಾಲ್ಯೂಯೇಟರ್ ಮಾರ್ಕ್ಸ್ ಕೊಡಲ್ವಂತೆ, ಬರ್ದಿದ್ದೆ ನಾನು ಹಾಗೆ ಈಗ ಅಂತ ಹೇಳ್ತೀರಾ. ಸೊ ವ್ಯಾಲ್ಯೂಯೇಷನ್ ಯಾವ ತರ ಮಾಡ್ತಾರೆ, ಪ್ರಕ್ರಿಯೆ ಯಾವ ತರ ಇರುತ್ತೆ, ಏನು ಅಂತ ಕನ್ನಡ ಬೇದ ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ ಆಗಿ ನಿಮಗೆ ವಿಡಿಯೋ ಕೂಡ ಮಾಡಿ ಮಾಹಿತಿನ ಕೊಟ್ಟಿದ್ವಿ. ಆ ವಿಡಿಯೋ ನೋಡೋದಾಗ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ಬೋದಾಗಿರುವಂತದ್ದು. ಓಕೆ, ಈಗ ಈ ವಿಡಿಯೋದಲ್ಲಿ ನಾವು ಮಾಹಿತಿನ ತಿಳಿಸೋದ್ರೆ ವ್ಯಾಲ್ಯೂಯೇಷನ್ ಈ ಬಾರಿ ಆಗಿದ್ರೆ ಈಸಿ ಮಾಡಿದ್ದಾರೆ, ಡಿಫಿಕಲ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾರ್ಮಲೇ ಮಾಡಿರ್ತಾರೆ. ಇನ್ನೂ ಹೆಚ್ಚಾಗಿ ಹೇಳಿದ್ರೆ ಈಸಿನೇ ಮಾಡಿರುವಂಥದ್ದು ಇರುತ್ತೆ. ಡಿಫಿಕಲ್ಟ್ ಅಂತ ಮಾಡಕ್ ಹೋಗಲ್ಲ. ಅಯ್ಯೋ ಈ ವಿದ್ಯಾರ್ಥಿಗಳಿಗೆ ನಾವು ಮಾರ್ಕ್ಸೇ ಕೊಡಬಾರ್ದು, ಕಟ್ ಮಾಡಬೇಕು, ಯಾರು ಕೂಡ ಔಟ್ ಆಫ್ ಔಟ್ ಸ್ಕೋರ್ ಮಾಡಬಾರ್ದು, ಸೊ ಯಾರು ಕೂಡ ಪಾಸ್ ಆಗಬಾರ್ದು ಅನ್ನೋ ಮೈಂಡ್ ಸೆಟ್ ಇಂದ ಯಾರು ಇವ್ಯಾಲ್ಯೂಯೇಷನ್ ಮಾಡಿರೋದಿಲ್ಲ. ಓಕೆನಾ, ಅಲ್ಲಿರ್ತಕ್ಕಂಥವ್ರು ಟೀಚರ್ಸ್ ಆಗಿರ್ತಾರೆ. ಓಕೆನಾ, ಸೊ ಆ ಒಂದು ರೀಸನ್ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಇವಾಗ ಆಗಿದ್ರೆ ಈಸಿ ಮಾಡಿದ್ದಾರೆ ಅಂತ ಅರ್ಥ ಆಯ್ತು, ಕಠಿಣ ಅಂತ ಇರೋದಿಲ್ಲ, ಈಸಿನೇ ಇರುತ್ತೆ ನಾರ್ಮಲ್ ಆಗಿ. ಓಕೆ, ಹೀಗಾಗಿದ್ರೆ ಯಾರನ್ನ ಪಾಸ್ ಮಾಡ್ತಾರೆ, ಸೊ ಔಟ್ ಆಫ್ ಔಟ್ ಮಾರ್ಕ್ಸ್ ಬಗ್ಗೆ ಮೊದಲನೇ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಾನು. ಸೊ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಟ್ಟಿರ್ತಾರೆ, ಫುಲ್ ಮಾರ್ಕ್ಸ್ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಸೊ ಇಲಾಖೆ ಕಡೆಯಿಂದ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನಾವು ವಿಡಿಯೋ ಕೂಡ ಮಾಡಿ ಮಾಹಿತಿನ ಕೊಟ್ಟಿದ್ವಿ. ಇವ್ಯಾಲ್ಯೂಯೇಷನ್ ಯಾವ ತರ ಆಗುತ್ತೆ ಅಂತ. ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರದಲ್ಲಿ ನಿಮಗೆ ಮೌಲ್ಯಮಾಪನ ಕಾರ್ಯ ಅಂತೂ ಆಗುತ್ತೆ. ಸೊ ಆ ವಿಡಿಯೋನ ನೀವು ವಿಡಿಯೋದ ಕೊನೆಯಲ್ಲಿ ನೋಡಬಹುದಾಗಿರುತ್ತೆ, ಅವಾಗ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬಿಡುತ್ತೆ ನಿಮಗೆ ಅಂತ ಹೇಳ್ತಾ. ಸೊ ಈಗ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರದಲ್ಲಿ ಮೌಲ್ಯಮಾಪನ ಮಾಡ್ತಾರೆ ಅಂದ್ರೆ ಒಂದು ಕೀ ಆನ್ಸರ್ ಪ್ರಕಟ ಮಾಡ್ತಾರಲ್ಲ, ಅದಕ್ಕೆ ಆಕ್ಷೇಪಣೆ ಸಲ್ಲಿಸಿ ಇನ್ನೊಂದು ಮತ್ತೊಂದು ಆದ್ಮೇಲೆ ಫೈನಲ್ ಕೀ ಆನ್ಸರ್ ಅಂತ ಬಿಡುಗಡೆ ಆಗಿರುತ್ತೆ. ಆ ಒಂದು ಫೈನಲ್ ಕೀ ಆನ್ಸರ್ ನ ಇವ್ಯಾಲ್ಯೂಯೇಟರ್ಗಳು ಕೊಟ್ಟಿರ್ತಾರೆ, ಅವರು ಇವ್ಯಾಲ್ಯೂಯೇಷನ್ ಮಾಡಿರ್ತಾರೆ ಆ ಪ್ರಕಾರದಲ್ಲೇನೆ. ಸೊ ಹಂಗಂದ್ಬಿಟ್ಟು ಅದ ಪ್ರಕಾರ ಇದ್ರೆ ಮಾತ್ರ ಮಾರ್ಕ್ಸ್ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಕೊಡಲ್ಲ, ಆ ಥರ ಏನಿಲ್ಲ. ಇವ್ಯಾಲ್ಯೂಯೇಟರ್ಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ಸೊ ಇವ್ಯಾಲ್ಯೂಯೇಟರ್ಗೆ ಆನ್ಸರ್ ಸರಿ ಇದೆಯಾ, ಸೊ ಅದಕ್ಕೆ ಫುಲ್ ಮಾರ್ಕ್ಸ್ ಕೊಡಬಹುದು ಅಂತ ಅನ್ಸಿದ್ರೆ ಅವರು ಫುಲ್ ಮಾರ್ಕ್ಸ್ ಕೊಟ್ಟಿರ್ತಾರೆ. ಆ ನಂತರದಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ಹೋಗಿದೆ ಅನ್ಕೊಳ್ಳಿ, ತುಂಬಾ ವಿದ್ಯಾರ್ಥಿಗಳಿಗೆ ಇವಾಗ ಒಂದು 80 ಔಟ್ ಆಫ್ 80 ಮಾರ್ಕ್ಸ್ ಗಳೇ ಬಂದ್ಬಿಟ್ಟಿದೆ, ಅಥವಾ 70 ಔಟ್ ಆಫ್ 70 ಬಂದ್ಬಿಟ್ಟಿದೆ ಅನ್ಕೊಳ್ಳಿ ಸೈನ್ಸ್ ಅಭ್ಯರ್ಥಿಗಳಿಗೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ರಿವ್ಯೂವರ್ ಕೂಡ ಚೆಕ್ ಮಾಡಿರ್ತಾರೆ. ಸೊ ಮೇನ್ ಆಗಿ ನಾವು ಕೂಡ ನಿಮಗೆ ಒಂದು ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗೆದಿರತಕ್ಕಂಥ ವಿದ್ಯಾರ್ಥಿನಿಯರು ಉತ್ತರ ಪತ್ರಿಕೆನೆಲ್ಲ ಅಪ್ಲೋಡ್ ಕೂಡ ಮಾಡಿದ್ವಿ. ಆ ಸಂದರ್ಭದಲ್ಲಿ ರೆಡ್ ಪೆನ್ ಜೊತೆಗೆ ಗ್ರೀನ್ ಪೆನ್ ಅಲ್ಲಿ ಕೂಡ ಸಿಗ್ನೇಚರ್ ಆಗಿರ್ತಿತ್ತು. ಅಂದ್ರೆ ರಿವ್ಯೂವರ್ ಕೂಡ ಚೆಕ್ ಮಾಡಿರ್ತಾರೆ, ಮತ್ತೆ ಅಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತಗೊಂತ ಸಂದರ್ಭದಲ್ಲಿ ಔಟ್ ಆಫ್ ಔಟ್ ಬಂದಂತ ಸಂದರ್ಭದಲ್ಲಿ ಮೇಲಧಿಕಾರಿ ಇರ್ತಾರಲ್ಲ ಅವರು ಕೂಡ ಚೆಕ್ ಮಾಡಿರ್ತಾರೆ ಔಟ್ ಆಫ್ ಔಟ್ ಕೊಡಬೇಕಾಗಿರುವಂತ ಸಂದರ್ಭದಲ್ಲಿ. ಸೊ ಹಂಗಂದ್ಬಿಟ್ಟು ಅಲ್ಲಿ ಕಟ್ ಮಾಡ್ತಾರೆ ಅಂತಲ್ಲ, ಪರ್ಫೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ತಾರೆ ಅಷ್ಟೇ. ಸೊ ಅರ್ಥ ಆಗಿದೆ ಅನ್ಕೊಂಡಿನಿ. ನೀವು ಬರ್ದಿರೋ ಅಂತಂದ್ರೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರ ಇದ್ದೀರಾ. ನಂತರದಲ್ಲಿ ಒಂದು ವ್ಯಾಲಿಡ್ ಪಾಯಿಂಟ್ಸ್ ಗಳಿರುವಂತಹ ಸಂದರ್ಭದಲ್ಲಿ ಆನ್ಸರ್ ಸರಿ ಇರುವಂತಹ ಸಂದರ್ಭದಲ್ಲಿ ಫುಲ್ ಮಾರ್ಕ್ಸ್ ಗಳಂತೂ ಸಿಕ್ಕಿರುತ್ತೆ. ಓಕೆ, ಬಗ್ಗೆ ಪಾಸ್ ಆಗಿರೋ ಬಗ್ಗೆ ಮಾಹಿತಿ ಕೊಡೋಣ. ಪಾಸ್ ಮಾಡಿರ್ತಾರೆ ಎಲ್ಲರೂ, ಯಾರನ್ನ ಪಾಸ್ ಮಾಡಿರ್ತಾರೆ ಅಂತ ಹೇಳಿದ್ರೆ
ಹೇಳಿದ್ರೆ ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಬರುವಂತಹ ಅಭ್ಯರ್ಥಿಗಳಿಗೆ ಇಲಾಖೆ ಕಡೆಯಿಂದ ನಾವು ಕೂಡ ಮಾಹಿತಿಯನ್ನು ತಿಳಿಸಿರುವಂತದ್ದಾಗಿರುತ್ತೆ. ಇಲಾಖೆಯವರು ಏನು ಹೇಳಿದ್ರು ಅಂತೆಲ್ಲ ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಬರುವಂತಹ ವಿದ್ಯಾರ್ಥಿಗಳು ಇರುತ್ತಲ್ಲ ಅವ್ರುಗಳಿಗೆ ಸೊ ಅಂದ್ರೆ ಇವಾಗ ಕಾಮನ್ ಆಗಿ ಬರ್ದಿದ್ದಾರೆ ಅನ್ಕೊಳ್ಳಿ. ಸೊ ಎಲ್ಲರೂ ಬರ್ದಿರುವಂತ ಸಂದರ್ಭದಲ್ಲಿ ಅವರಿಗೆ ಮಾರ್ಕ್ಸ್ ಅನ್ನ ಕೊಟ್ಟು ಪಾಸ್ ಮಾಡ್ಲಿಕ್ಕೆ ಟ್ರೈ ಅಂತೂ ಮಾಡಿರ್ತಾರೆ. ಇವಾಗ ಏನೂ ಬರ್ದಿಲ್ಲ, ಜಸ್ಟ್ ಇವಾಗ 15 ಮಾರ್ಕ್ಸ್ 16 ಮಾರ್ಕ್ಸ್ ಇಷ್ಟು ಮಾರ್ಕ್ಸ್ ಅಲ್ಲಿ ನಿಂತ್ಕೋತಿದ್ದಾರೆ ಅಂದ್ರೆ ಅವ್ರಿಗೆ ಪಾಸ್ ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಬರುವಂತ ಅಭ್ಯರ್ಥಿಗಳಿಗೆ ಅವ್ರು ಎಲ್ಲರೂ ಬರ್ದಿದ್ದಾರೆ, ಜಾಸ್ತಿ ತೀರಾ ಆನ್ಸರ್ ಗಳನ್ನ ಬರ್ದಿದ್ದಾರೆ, ಅಟ್ಲೀಸ್ಟ್ ಏನೋ ಒಂದು ಸಮರಿಗಳನ್ನ ಬರ್ದಿರೋ ಸಂದರ್ಭದಲ್ಲಿ ಅರ್ಧ ಮಾರ್ಕ್ಸ್ 1 ಮಾರ್ಕ್ಸ್ ಅನ್ನ ಕೊಟ್ಟು ಪಾಸ್ ಮಾಡ್ಲಿಕ್ಕೆ ಅಂತೂ ಟ್ರೈ ಮಾಡಿರ್ತಾರೆ. ಸೊ ಯಾರನ್ನ ಪಾಸ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅಭ್ಯರ್ಥಿಗಳು ಜಾಸ್ತಿ ಮಾರ್ಕ್ಸ್ ಅಟೆಂಡ್ ಮಾಡಿ ಬಂದಿರುವಂತ ಸಂದರ್ಭದಲ್ಲಿ ನಿಮ್ಮನ್ನ ಪಾಸ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೀವು ಹೋಪ್ ಇಟ್ಕೋಬಹುದಾಗಿರುತ್ತೆ. ಅದನ್ನ ಬಿಟ್ಬಿಟ್ಟು ಅಟೆಂಡ್ ಮಾಡಿರೋದೇ ಪಾಸಿಂಗ್ ಮಾರ್ಕ್ಸ್ಗಿನ ಬಿಲೋನೆ ಅಟೆಂಡ್ ಮಾಡಿದ್ರೆ ಅಂದ್ರೆ ಹೇಗೆ ಹೇಳಲಿಕ್ಕಾಗುತ್ತೆ ಹೇಳಿ? ಎಲ್ಲದಕ್ಕೂ ಔಟ್ ಆಫ್ ಕೊಟ್ಟರು ಕೂಡ ನೀವು ಪಾಸ್ ಆಗೋ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಇವಾಗ 30 ಮಾರ್ಕ್ಸ್ಗೆ ನೀವು ಅಟೆಂಡ್ ಮಾಡಿದ್ದೀರಾ ಅಂತಂದ್ರೆ ತುಂಬಾ ಚಾನ್ಸಸ್ ಕಡಿಮೆ ಆಗಿರುತ್ತೆ. 50 ಮಾರ್ಕ್ಸ್ ನೀವು ಅಟೆಂಡ್ ಮಾಡಿದ್ದೀರಾ ಅಂತ ಸಂದರ್ಭದಲ್ಲಿ ಪಾಸ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಆ ಕಾರಣಕ್ಕೆ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ನಿಮಗೆ. ಸೊ ಸದ್ಯಕ್ಕಿರುವಂತ ಮಾಹಿತಿಗಳು ನಿಮಗೆ ತಿಳಿಸಿದ್ವಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೂಡ ಕೊಡ್ತೇವೆ. ಸೊ ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಥವಾ ಅರ್ಥ ಆಗಿದೆ. ಸೊ ವಿಡಿಯೋದ ಕೊನೆ ನಿಮಗೆ ಮಾಹಿತಿನ ಕೂಡ ಕೊಡ್ತೀವಿ ಅಂತ ಹೇಳಿದ್ವಿ. ಸೊ ಅಂದ್ರೆ ಈ ವಿಡಿಯೋನ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಮೌಲ್ಯಮಾಪನ ಯಾವ ತರ ಆಗುತ್ತೆ ಇನ್ನೊಂದು ಮತ್ತೊಂದು ಅಂತೆಲ್ಲ ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಆಲ್ ದ ಬೆಸ್ಟ್.